ಭಗವಾನ್ ವ್ಯಾಸತೀರ್ಥರೇ, ಸಾಹಿತ್ಯ ಸರಸ್ವತಿ ಉಪಾಸಕರಾದ ಕವಿಭೂಷಣರೇ, ಪಂಡಿತೋತ್ತಮರೇ, ಕುಮಾರ ಯುವರಾಜ್ಯಾಭಿಷೇಕ, ಕುಮಾರಿಯರ ವಿವಾಹ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಈ ಕವಿ ಸಮ್ಮೇಳನ ನಮ್ಮ ವಿಜಯನಗರ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾದದ್ದು. ಕೋವಾ ಪ್ರಸೀದತೆ ವಿಷ್ಣು ತಿಮಾದ್ರಾಣಾಂ ಅತಿಪ್ರಿಯಃ ಆಂಧ್ರ ಗೀರ್ವಾಣ ಭಾಷಾಭ್ಯಾಂ ಏಕಮೇಕೋತ್ತರಂ ವದ. ನನ್ನ ಈ ಸಮಸ್ಯೆಗೆ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಒಂದೇ ಮಾತಿನಲ್ಲಿ ಉತ್ತರ ಕೊಡಬಲ್ಲ ಸಾಮರ್ಥ್ಯ ನಿಮ್ಮಲ್ಲಿ ಯಾರಿಗಾದರೂ ಇದೆಯೇನೋ? ಓಹೋ, ಇದು ಕವಿತ್ವವೋ? ಇದನ್ನು ಉತ್ತರಿಸಲು ಪಂಡಿತರು ಬೇಕೋ? ಕವಿಗಳೇ, ನಮ್ಮ ವಿಜಯನಗರದಲ್ಲಿ ಗೋಲಿ ಆಡುವ ಮಕ್ಕಳು ಸಹ ಇದಕ್ಕೆ ಉತ್ತರ ಹೇಳಬಲ್ಲರು. ಬಲ್ಲಿರಾ? ಏನೋ ಅಷ್ಟು ಲಘುವಾಗಿದ್ದರೆ ಎಲ್ಲಿ ತಕ್ಷಣ ಬಿಡಿಸಿ ನೋಡೋಣ. ಚಿಂತಕಾಯ. ಚಿಂತಕಾಯ? ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು
ಮೊನ್ನೆ ಇವಳನು ಕೊಂದು ತಿಂದರೆ ಹೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ನಿನ್ನ ಕೊಂದು ಏನ ಪಡೆವೆನು ನಾನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನುತ್ತಾವು ವಿಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ, ಅದೇ ಎನ್ನ ಪುಣ್ಯಭೂಮಿ ಕರ್ನಾಟಕ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಯಿಗೆ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ.